ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲೂ ಕೂಡ ಹಲವು ಕಡೆಗಳಲ್ಲಿ ಗುಡ್ಡ ಕುಸಿತದ ವರದಿಗಳಾಗ್ತಾ ಇದೆ. ಅಲ್ಲೂ ಕೂಡ ಇದೇ ಪರಿಸ್ಥಿತಿ. ಈಗ ಒಂಥರ ಆತಂಕದ ವಾತಾವರಣ. ಈಗ ಮಂಗಳೂರು ಹೊರವಲಯ ಗುಡ್ಡ ಕುಸಿಯುವ ಭೀತಿ ಈಗ ಅಲ್ಲಿ ಎದುರಾಗಿದೆ. ಕೆತ್ತಿಕಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆತಂಕ ನಿರ್ಮಾಣವಾಗಿದೆ. ಮೇಲ್ಭಾಗದಿಂದ ರಭಸವಾಗಿ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ಯಾವ ಸಂದರ್ಭದಲ್ಲಾದರೂ ಕೂಡ ಭೂಕುಸಿತವಾಗುವಂತ ಆತಂಕ ಈಗ ಆ ಭಾಗದಲ್ಲೂ ಕೂಡ ಇದೆ. ಹಲವು ಕಡೆಗಳಲ್ಲಿ ಗುಡ್ಡ ಕುಸಿತದ ಭೀತಿ ಇದೆ. ಮಂಗಳೂರು ಹೊರವಲಯ ಗುಡ್ಡ ಕುಸಿಯುವಂಥ ಭೀತಿ ಇದೆ. ಕೆತ್ತಿಕಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಆತಂಕ ನಿರ್ಮಾಣವಾಗಿದೆ. ಕಾರಣ ರಭಸದಿಂದ ನೀರು ಹರಿತಾ ಇರೋದ್ರಿಂದ ಮಣ್ಣು ಸಡಿಲವಾಗುತ್ತೆ. ಅದರ ಪರಿಣಾಮವಾಗಿ ಇನ್ನೊಂದಿಷ್ಟು ಆತಂಕ ಅಲ್ಲಿ ಹುಟ್ಟು ಹಾಕಿದೆ. ಶಿರೂರು ಗುಡ್ಡ ಕುಸಿತ ಪ್ರಕರಣ, ಅದರ ಜೊತೆಗೆ ವಯನಾಡ್ನ ಭೀಕರ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಹೀಗಾಗಿ ಇಂಥ ದುರಂತಗಳು ರಾಜ್ಯದಲ್ಲೂ ಸಂಭವಿಸುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಈಗಾಗಲೇ ತಜ್ಞರ ಸಮಿತಿ ನೀಡಿದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಾಕಷ್ಟು ತಾಲೂಕುಗಳಲ್ಲಿ ಇದೇ ರೀತಿಯಾದಂಥ ಭೂಕುಸಿತಗಳು ಆಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ. ಅದನ್ನು ಗಮನಿಸುವುದಿದ್ರೆ ಇಲ್ಲಿಯೂ ಮಂಗಳೂರಿನಲ್ಲೂ ಸಾಕಷ್ಟು ಗುಡ್ಡ ಕುಸಿತದ ಭೀತಿ ಎದುರಾಗಿದೆ. ನಾವಿವತ್ತು ಮಂಗಳೂರಿನಿಂದ ವಾಮಂಜೂರು ಸಮೀಪದ ಕೆತ್ತಿಕಲ್ ಅನ್ನುವಂಥ ಪ್ರದೇಶದಲ್ಲಿದ್ದೇವೆ. ಇದು ಮಂಗಳೂರು ಹಾಗೂ ಸೋಲಾಪುರವನ್ನು ಸಂಪರ್ಕ ಮಾಡುವಂಥ ರಾಷ್ಟ್ರೀಯ ಹೆದ್ದಾರಿಯ ಚತುಷ್ಪಥ ಕಾಮಗಾರಿ ಈಗ ಆರಂಭಗೊಂಡಿದೆ. ಕಳೆದ ಕೆಲ ವರ್ಷಗಳ ಹಿಂದೆಯೇ ಈ ಒಂದು ಕಾಮಗಾರಿ ಆರಂಭಗೊಂಡಿದೆ. ಅವತ್ತಿನಿಂದ ಇವತ್ತಿನವರೆಗೂ ಈ ಭಾಗದಲ್ಲಿರುವಂಥ ಎಲ್ಲ ಗುಡ್ಡಗಳನ್ನು ಕೊರೆಯುವಂಥ ಕೆಲಸಗಳಾಗ್ತಾ ಇದೆ. ಕಾಮಗಾರಿ ಮುಂದುವರೆದಿದೆ. ಅದರ ಭಾಗವಾಗಿ ನಾವು ಗಮನಿಸ್ಬೋದು, ಈ ಗುಡ್ಡ ಕುಸಿದು ಬೀಳುವಂಥ ಭೀತಿ ಎದುರಾಗಿದೆ. ಇದು ಕೆತ್ತಿಕಲ್ಲಿನ ಗುಡ್ಡ. ಸಾಕಷ್ಟು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಗುಡ್ಡ ಕುಸಿತ ಆಗಿತ್ತು. ಆದರೆ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಆಗಲಿಲ್ಲ. ಬೆಳಗಿನ ಜಾವ ಆಗಿರುವಂಥದ್ದು. ಈಗ ಮತ್ತೆ ಇಷ್ಟು ವರ್ಷಗಳ ಬಳಿಕ ಇಲ್ಲಿ ಈ ಗುಡ್ಡ ಕುಸಿತ ದಿನದಿಂದ ದಿನಕ್ಕೆ ಆಗ್ತಾ ಇದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಕಾಮಗಾರಿ ಆಗ್ತಾ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗಾಗಿ, ಚತುಷ್ಪಥ ರಸ್ತೆಗಾಗಿ ಈ ರೀತಿಯಾಗಿ ಗುಡ್ಡವನ್ನು ಕೊರೆಯಲಾಗಿದೆ ಒಂದು ಭಾಗದಲ್ಲಿ. ಹಾಗಾಗಿ ಮೇಲ್ಭಾಗದಿಂದ ಗುಡ್ಡ ಕುಸಿದು ಬೀಳ್ತಾ ಇರುವಂಥದ್ದು. ನಿರಂತರವಾಗಿ ಇಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗುತ್ತೆ. ಅದರಲ್ಲೂ ಮೇಲ್ಭಾಗದಲ್ಲಿ ನೀವು ಗಮನಿಸ್ಬೋದು, ನೀರಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಮೇಲಿನ ಭಾಗದಿಂದ ನೀರು ಜಲಪಾತದ ರೀತಿಯಲ್ಲೇ ಹರಿದು ಬರ್ತಾ ಇದೆ. ಇದು ಈ ಹಿಂದೆ ಇರಲಿಲ್ಲ. ಆದರೆ ಯಾವಾಗ ಕಾಮಗಾರಿ ಆರಂಭ ಆಯಿತೋ ಆ ಸಂದರ್ಭದಲ್ಲಿ ಗುಡ್ಡ ಕೊರೆತಾಯಿತು, ಗುಡ್ಡ ಬಳಿಕ ಕುಸಿತಾಯಿತು. ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ನೀರಿನ ರಭಸ ಮೇಲಿನಿಂದ ಹರಿದು ಬರುತ್ತೆ. ಇದೇ ರೀತಿಯಾಗಿ ಹರಿದು ಬಂದಂಥ ನೀರು ಇಲ್ಲಿರುವಂಥ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಏನಾಗ್ತಾ ಉಂಟು ಅಲ್ಲಿಗೆ ಬೀಳ್ತಾ ಇದೆ. ಸದ್ಯ ಇದೇ ರಸ್ತೆಯಲ್ಲಿ ವಾಹನ ಸಂಚಾರ ನಿರಂತರವಾಗಿ ಆಗುತ್ತೆ. ಈ ಭಾಗದಿಂದ ಮೂಡಬಿದ್ರೆ ಆಗಿ ಸೋಲಾಪುರಕ್ಕೆ ಹೋಗುವಂಥ ರಸ್ತೆ ಇದು. ಹಾಗಾಗಿ ಈ ಭಾಗದಲ್ಲಿ ಸಂಚರಿಸುವ ಎಲ್ಲ ಜನರು ಇದೇ ಭಾಗದಲ್ಲಿ ಹೋಗಬೇಕಾಗುತ್ತೆ. ಇದು ಈ ಭಾಗದಲ್ಲಿ ನೀವು ಗಮನಿಸ್ಬೋದು, ಇದು ಚತುಷ್ಪಥ ರಸ್ತೆಯ ಕಾಮಗಾರಿ. ಹಾಗಾಗಿ ಈ ಕಾಮಗಾರಿಗಾಗಿಯೇ ಎಲ್ಲವನ್ನ ಕೊರೆಯಲಾಗಿದೆ. ಈಗಾಗಲೇ ಮೇಲ್ಭಾಗದಿಂದ ಕುಸಿದು ಬೀಳ್ತಾ ಇದೆ. ಕೆಳಗಿನ ಭಾಗದಲ್ಲಿ ಅಂದರೆ ಈ ರಸ್ತೆ ನಿರ್ಮಾಣ ಆದರೆ ಅದರ ಕೆಳಗಿನ ಭಾಗದಲ್ಲಿ ಸಾಕಷ್ಟು ಗ್ರಾಮ ಇದೆ. ಈ ಕೆತ್ತಿಕಲ್ಲಿನ ಕೆಳಗಿನ ಭಾಗದ ಬೊಂಡಂತಿರಾದ ಸಮೀಪಕ್ಕೆ ಹೋಗುವಂಥ ಕೆಲವೊಂದು ಗ್ರಾಮಗಳು ಈ ಭಾಗದಲ್ಲಿ ಇದೆ. ಹಾಗಾಗಿ ಒಂದು ವೇಳೆ ಏನಾದರೂ ತೊಂದರೆ ಆದರೆ ಮೇಲ್ಭಾಗದಿಂದ ಗುಡ್ಡ ಕುಸಿದು ಬಿದ್ದರೆ ಸಂಪೂರ್ಣವಾಗಿ ಕೆಳಭಾಗಕ್ಕೆ ಹೋಗುತ್ತೆ. ಕೆಳಭಾಗದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಗುಡ್ಡ ಕುಸಿತಾದಂಥ ಸಂದರ್ಭದಲ್ಲಿ ಮತ್ತೆ ಆತಂಕ ಎದುರಾಗುತ್ತೆ. ಕೆಳಗಿನ ಭಾಗದಲ್ಲಿ ಸಾಕಷ್ಟು ಮನೆಗಳಿದೆ, ಮೇಲ್ಭಾಗದಲ್ಲೂ ಮನೆಗಳಿದೆ. ಮೇಲ್ಭಾಗದಲ್ಲಿ ನೀವು ಗಮನಿಸ್ಬೋದು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ನೋಡಿ, ಮರದ ಜೊತೆಗೆ ಮಣ್ಣು ಕೆಳಗೆ ಬಿದ್ದಿದೆ. ಇದು ಇತ್ತೀಚೆಗೆ ಬಿದ್ದಂಥದ್ದು. ಮಳೆಗಾಲ ಆರಂಭ ಆದ ನಂತರ ಒಂದೊಂದೇ ಭಾಗದಲ್ಲಿ ಕುಸಿದು ಈ ರೀತಿಯಾಗಿ ಮಣ್ಣು ಬೀಳ್ತಾ ಇದೆ. ಇನ್ನೊಂದು ಭಾಗದಲ್ಲೂ ನೀವು ಗಮನಿಸಿದ್ರು, ಅಲ್ಲೂ ಮೇಲ್ಭಾಗದಲ್ಲೂ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕುಸಿತಗಳಾಗ್ತಾ ಇದೆ. ರಸ್ತೆಗಿಂತ ಸ್ವಲ್ಪ ದೂರದಲ್ಲೂ ಇದ್ದರೂ ಇದು ಯಾವಾಗ ಬೀಳುತ್ತೆ ಅನ್ನುವಂಥದ್ದೇ ಆತಂಕ ಇರುವಂಥದ್ದು. ನೇರವಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಕುಸಿದು ಬಿದ್ದರೆ ಸಂಪೂರ್ಣವಾಗಿ ರಸ್ತೆಗೆ ಬರುತ್ತೆ, ಕೆಳಗಿನ ಭಾಗಕ್ಕೂ ಹೋಗುತ್ತೆ. ಕೆತ್ತಿಕಲ್ ಅನ್ನುವಂಥದ್ದು ಕಳೆದ ಹಲವಾರು ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಗುಡ್ಡ ಕುಸಿತಾಗಿ ಇದೇ ರಸ್ತೆಯ ಮೇಲೆ ಸಾಕಷ್ಟು ದಿನಗಳ ಕಾಲ ದೊಡ್ಡ ಪ್ರಮಾಣದ ಕುಸಿತ ಆಗಿ ಮಣ್ಣು ಬಿದ್ದಿತ್ತು, ಮರ ಬಿದ್ದಿತ್ತು. ಈಗ ಯಾವ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶಿರೂರಲ್ಲಿ ಘಟನೆ ಆಗಿದೆ, ಅದೇ ರೀತಿಯಾದಂಥ ಅದೇ ಮಾದರಿಯನ್ನು ಹೋಲುವಂಥ ದೃಶ್ಯ ಇಲ್ಲಿ ನೀವು ಸದ್ಯದ ಮಟ್ಟಿಗೆ ಕಾಣ್ಬೋದು. ಅಂದರೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಆಗ್ತಾ ಇದೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಸಂಚಾರ ಮಾಡ್ತಾ ಇದೆ, ಮೇಲ್ಭಾಗದಲ್ಲಿ ಗುಡ್ಡಗಳು ದಿನದಿಂದ ದಿನಕ್ಕೆ ಕುಸಿತಾನೆ ಇದೆ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಕುಸಿತ ಇದೆ. ಆದರೆ ಇದನ್ನು ಹೀಗೆ ಮುಂದುವರಿಸಿದರೆ, ಹೀಗೆ ಬಿಟ್ಟರೆ ಅಥವಾ ಮಳೆಯ ಪ್ರಮಾಣ ಹೆಚ್ಚಾದರೆ ಮೇಲಿಂದ ಬರುವಂಥ
ಆ ಕೆಸರಿನ ನೀರೇನಿದೆ, ಅದರ ಜೊತೆಗೆ ಬರುವಂಥ ಮಣ್ಣೇನಿದೆ, ಇದೆಲ್ಲವೂ ಬಿದ್ದರೆ ಕುಸಿದು ಬೀಳುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ನೀವು ಈ ರಸ್ತೆಯ ಇನ್ನೊಂದು ಭಾಗದಲ್ಲೂ ಗಮನಿಸ್ಬೋದು. ಒಂದು ಭಾಗದಲ್ಲಿ ನೀರು ಹರಿದು ಬರ್ತಾ ಇದೆ, ಸಂಪೂರ್ಣವಾಗಿ ಇದು ಕೆಸರುಮಯವಾಗಿರುವಂಥ ನೀರು. ಇದು ಮೇಲ್ಭಾಗದಿಂದ ಹರಿದು ಬರುವಂಥದ್ದು, ಮಣ್ಣು ಮಿಶ್ರಿತವಾಗಿ ಹರಿದು ಬರುವಂಥದ್ದು. ಅದರ ನೇರಕ್ಕೆ ನೀವು ಮೇಲೆ ಗಮನಿಸದಿದ್ದರೆ ಮೇಲ್ಭಾಗದಲ್ಲಿ ಮಣ್ಣು ಕುಸಿದು ಬಿದ್ದಿರುವಂಥದ್ದು. ನಿರಂತರವಾಗಿ ಮಳೆ ಬರ್ತಾ ಇದೆ, ಹಾಗಾಗಿ ಮೇಲ್ಭಾಗದಲ್ಲೂ ಕುಸಿದು ಬೀಳ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತ ಈಗಾಗಲೇ ಕೆಲವೊಂದು ಮುಂಜಾಗ್ರತಾ ಕ್ರಮವನ್ನು ಮಾಡ್ತಾ ಇದೆ, ಆದರೆ ಅದೇನು ಪರಿಹಾರ ಕಾಣೋದಿಲ್ಲ. ಹಾಗಾಗಿ ಇಲ್ಲೂ ಈ ಭಾಗದಲ್ಲೂ ಮಂಗಳೂರಿನಲ್ಲೂ ಗುಡ್ಡ ಕುಸಿಯುವಂಥ ಭೀತಿ ಖಂಡಿತ ಇದೆ. ಈ ಕೆತ್ತಿಕಲ್ ಭಾಗದಲ್ಲಿ ಈಗಾಗಲೇ ಗಮನಿಸಿದ ಹಾಗೆ ಸಾಕಷ್ಟು ಬೀಳುವಂಥ ಸಾಧ್ಯತೆಯೇ ಇರುವಂಥದ್ದು. ಆದರೆ ಇಲ್ಲಿ ಮಾತ್ರ ಅಲ್ಲ, ಕೆಲವೊಂದು ಕಡೆಗಳಲ್ಲಿ ಇದೇ ರೀತಿಯಾದಂಥ ಗುಡ್ಡ ಬೀಳುವಂಥ ಆತಂಕವು ಈ ಜಿಲ್ಲೆಯಲ್ಲಿದೆ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಹಾಸನದಿಂದ ಬರ್ತಾ ಇರುವಂಥ ವರದಿ ಇದು. ಒಂದು ಕಡೆ ಕೇರಳದಲ್ಲಿ ಗುಡ್ಡ ಕುಸಿತವಾಗಿ ಅಲ್ಲಿ ಏನು ಅನಾಹುತ ಆಗಿದೆ ಅಂತ ಗೊತ್ತಿದೆ. ಈಗ ಶಿರಾಡಿ ಘಾಟ್ನಲ್ಲಿ ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿತದ ವರದಿ ಆಗ್ತಾ ಇದೆ. 2 ಗಂಟೆಗಳ ಕಾರ್ಯಾಚರಣೆ ಬಳಿಕ ಈಗ ಮಣ್ಣನ್ನು ತೆರವು ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಣ್ಣು ಕುಸಿದಿತ್ತು, ತೆರವು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಬೃಹತ್ ವಾಹನಗಳ ಸಂಚಾರ ಈಗ ಆರಂಭಗೊಂಡಿದೆ. ಮಳೆ ಹೆಚ್ಚಾದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಮತ್ತೆ ಭೂಕುಸಿತ ಆಗುವಂತ ಆತಂಕ ಅಲ್ಲಿ ಇದೆ. ಕಾರಣ ಮಣ್ಣು ಸಡಿಲಗೊಂಡಿರುತ್ತೆ. ಬೆಂಗಳೂರಿನಿಂದ ಗುಡ್ಡ ಕುಸಿತ ಸ್ಥಳಕ್ಕೆ ಈಗ SDRF ತಂಡ ಕೂಡ ತೆರಳಿದೆ. ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಆಗಿರುವಂತಹ ಅನಾಹುತ ಇದು. ಆ ದೃಶ್ಯವನ್ನ ನೋಡಿ ಹೇಗಿದೆ ಅಂತೇಳಿ. ಸೇಮ್ ಇದೇ ಪ್ಯಾಟರ್ನ್ ನಲ್ಲೇನೆ ಮಣ್ಣು ಜರೆಯುವಿಕೆ ಅಂತ ಕರೀತಾರೆ. ದ ಲ್ಯಾಂಡ್ ಸ್ಲೈಡ್, ಮಣ್ಣು ಜರೆಯುವಿಕೆ. ನೀರು ಅದರ ಕೆಳಗಡೆಗೆ ಹೋಗುತ್ತೆ, ಮಣ್ಣು ಅದರ ಮೇಲ್ಗಡೆಗೆ ಬರುತ್ತೆ, ಕೆಸರು ಮಿಶ್ರಿತವಾಗಿ ಬರುತ್ತೆ. ಇದೇ ಸೇಮ್ ಕೇರಳದಲ್ಲಿ ಆಗಿರೋದು. ಈ ಪ್ರಮಾಣದಲ್ಲೇ ಬಂದಾಗ ಅದ್ರ ಜೊತೆಗೆ ಕಲ್ಲುಗಳು ಬಂದವು, ಮನೆಗಳೆಲ್ಲ ನೆಲಸಮವಾಗೋಯ್ತು. ಈಗ ಅದೇ ದೃಶ್ಯಾವಳಿಗಳು ನಿಮಗೆ ಲೈವ್ ಅಲ್ಲಿ ಸಿಗ್ತಾ ಇದೆ. ಕುಸಿತಾ ಇರುವಂಥ ಗುಡ್ಡ ಹೇಗೆ ಕುಸಿಯುತ್ತೆ ಅಂತ ಹೇಳಿ. ದಬಕ್ಕಂತ ಮಣ್ಣು ಬೀಳಲ್ಲ, ಕೆಳಗಡೆಗೆ ನೀರು ಬರ್ತಾ ಇರುತ್ತೆ ಅದರೊಳಗಡೆ. ಅದ್ರ ಮೇಲ್ಗಡೆ ನೋಡಿ ಅಲ್ಲಿ ಮರಗಳು ಹೇಗೆ ಬರ್ತಾ ಇದೆ ಅಂತೇಳಿ. ಇದೇ ಪ್ಯಾಟರ್ನಲ್ಲೇ ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಕೇರಳದಲ್ಲಿ ವಾಯ್ನಾಡ್ನಲ್ಲಿ ಆಗಿದೆಯಲ್ಲ, ಅಲ್ಲೂ ಹೀಗೇ ತೇಲಿಕೊಂಡು ಬಂದಿರೋದು. ಒಂಥರ ಆಯಿಲ್ ಹಚ್ಬಿಟ್ಟು ಮೈಗೆ ಹಿಂಗೆ ಕೈ ಇಟ್ಟಾಗಿ ಜರಿಯುತ್ತೆ ಅಲ್ವಾ, ಹಾಗೆ ಕಲ್ಲುಗಳು ಕೂಡ ನೀರಿನಲ್ಲಿ ಈ ಕೆಸರಿನಲ್ಲಿ ಜರ್ಕೊಂಡು ಬರ್ತಾ ಇರುತ್ತೆ. ಇದು ನಿಮಗೆ ಒಂದು ಎಕ್ಸಾಂಪಲ್ ಬೆಸ್ಟ್ ಕಾಣಿಸ್ತಾ ಇರೋದು. ಬಟ್ ಈ ಥರ ಲ್ಯಾಂಡ್ ಸ್ಲೈಡ್ಗಳು ಅಲ್ಲಲ್ಲಿ ಆಗ್ತಾ ಇದೆ. ಹೇಗೆ ಬರುತ್ತೆ ಅಂತ ನೋಡಿ. ಅದು ಈ ಪ್ರಮಾಣದಲ್ಲಿ ಬಂದುಬಿಟ್ರೆ ನಿಮಗೆ ಇದು ಸಣ್ಣ ಒಂದು ಝಲಕ್ ಅಷ್ಟೇ. ಅಲ್ಲಿ 4 ಅಡಿ ಆರಂಭದಲ್ಲಿದ್ದರೆ 10 ಅಡಿ ಹಿಂದ್ಗಡೆಗೆ ಮಣ್ಣು ಬರ್ತಾ ಇದೆ. ಮನೆಗಳು ಎಲ್ಲಿ ಉಳಿಯುತ್ತೆ? ಇಲ್ಲಿ ನೋಡಿ ಈ ಪ್ರಮಾಣದಲ್ಲಿ ಕೂತ್ಕೊಂಡಿದೆ. ಅವುಗಳನ್ನೆಲ್ಲ ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಈಗ ಮಾಡಿದ್ದಾರೆ. ಮೊದಲು ಕೆಸರು ಮಿಶ್ರಿತವಾಗಿ ಮಣ್ಣು ಹರ್ಕೊಂಡು ಬರುತ್ತೆ, ಅದಾದ ನಂತರ ನಿಂತ್ಕೊಳ್ಳುತ್ತೆ, ನೀರು ಬಸಿಯುತ್ತೆ, ಮಣ್ಣು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಹೀಗಾಗಿರೋದು ಅದರ ಅನಾಹುತ. ಅದು ಕೆಸರಿನಲ್ಲಿ ಕ್ಯಾಂಟರ್ ಸಿಕ್ಕಾಕೊಂಡಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ ಶಿರಾಡಿ ಘಾಟ್ನಲ್ಲಿ. ಸೊ ಹಾಗಾಗಿ ಎಲ್ಲ ಸಂಪೂರ್ಣವಾಗಿ ಜಾಮ್ ಆಗಿತ್ತು, ಅದನ್ನು ತೆರವು ಮಾಡಿ ಬೇರೆ ರೂಟ್ನಲ್ಲಿ ಕಳಿಸ್ತಾ ಇದ್ದಾರೆ. ಇದು ಕೆಸರು ಮಿಶ್ರಿತವಾಗಿರುವಂಥ ನೀರು ನೋಡಿ ಹೇಗಿದೆ. ನನ್ನ ಸಹೋದ್ಯೋಗಿ ಈಗ ಹಾಸನದಿಂದ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಒಂಥರ ಲೈವ್ ಆಗಿ ಸಿಗ್ತಾ ಇರುವಂಥ ದೃಶ್ಯ ಒಂದು ಎಕ್ಸಾಂಪಲ್ ಅನ್ನು ಕೊಡುತ್ತೆ. ಹೇಗೆ ಮಣ್ಣು ಸ್ಲೈಡ್ ಆಗ್ತಾ ಬರುತ್ತೆ, ಯಾವ ರೀತಿಯಾಗಿ ನೀರು ಕೆಳಗಡೆ ಹೋದಾಗ ಮಣ್ಣು ಹೇಗಡೆಗೆ ಮೇಲ್ಗಡೆಗೆ ತೇಲ್ಕೊಂಡು ಬರುತ್ತೆ, ಕಲ್ಲು ಬಂಡೆಗಳು ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ರೆ. ಈಗ ಸದ್ಯಕ್ಕೆ ಯಾವ ಪರಿಸ್ಥಿತಿ ಇದೆ ಶಿರಾಡಿ ಘಾಟ್ನ ಯಾವ್ಯಾವ ಭಾಗಗಳಲ್ಲಿ ಇಂತಹ ದೃಶ್ಯಗಳು ಕಾಣಸಿಗ್ತಾ ಇವೆ, ಮತ್ತೆ ಆತಂಕ ಎಲ್ಲೆಲ್ಲಿದೆ ಅಂತ? ಅರುಣ್, ಏನು ರಾಷ್ಟ್ರೀಯ ಹೆದ್ದಾರಿ 75 ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಪದೇ ಭೂಕುಸಿತವಾಗ್ತಾ ಇರ್ತಕ್ಕಂಥದ್ದು. ಭೂಕುಸಿತವಾದಂಥ ಸಂದರ್ಭದಲ್ಲಿ ವಾಹನಗಳು ಸಹ ಅದರಲ್ಲಿ ಸಿಲುಕಿಕೊಳ್ತಾ ಇರೋದು ಒಂದು ದೊಡ್ಡ ಆತಂಕವಾಗಿದೆ. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಅಂತಕ್ಕಂಥ ಗ್ರಾಮ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಶಿರಾಡಿಘಾಟ್ ರಸ್ತೆ ಇದೇ ಮೂಲಕ ಹಾದು ಹೋಗುತ್ತೆ. ಇಲ್ಲಿ ಪ್ರತಿನಿತ್ಯ 20,000ಕ್ಕೂ ಹೆಚ್ಚು ವಾಹನಗಳು ಸಂಚಾರವನ್ನು ಮಾಡ್ತಾರೆ. ಆದರೆ ಚತುಷ್ಪಥ ರಸ್ತೆಗಾಗಿ ರಸ್ತೆಯಲ್ಲಿಕರಣ ಮಾಡಲು ಅಗವೈಜ್ಞಾನಿಕವಾಗಿ ಗುಡ್ಡವನ್ನು ಬಗೆಯಲಾಗಿದೆ. ಆ ಗುಡ್ಡವು ಸಹ ಇದು ಕೆಸರು ಮಿಶ್ರಿತ ಮಣ್ಣಿನಿಂದ ಕೂಡಿದೆ. ಅದರ ಮೇಲೆ ಮಳೆ ಹನಿಗಳು
ಬೀಳ್ತಿದ್ದಂಗೆ ಇಡೀ ಗುಡ್ಡ ಕುಸಿದು ರಸ್ತೆಗೆ ಬರ್ತಾ ಇದೆ. ನಿನ್ನೆ ಸಂಜೆಯೂ ಸಹ ಏನು ಇಲ್ಲಿ ಬರ್ತಾ ಇರ್ತಕ್ಕಂಥ ಕಂಟೈನರ್ ಇರ್ಬೋದು, ಗ್ಯಾಸ್ ಟ್ಯಾಂಕರ್ ಸಹ ಗುಡ್ಡ ಕುಸಿದ ತಕ್ಷಣ ಅದರಲ್ಲೇ ಸಿಲುಕೊಂಡಿದ್ದು ಒಂದು ಕಂಟೈನರ್ ಸಹ ಇನ್ನೂ ಮೇಲೆತ್ತಲು ಸಹ ಆಗಿಲ್ಲ ಅಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ಶಿರಾಡಿಘಾಟ್ ರಸ್ತೆಯಲ್ಲಿ ಏನು ಮಣ್ಣು ಕುಸಿತದಿಂದ ಸಂಪೂರ್ಣವಾಗಿ ರಸ್ತೆ ಸಂಚಾರವನ್ನು ಬಂದ್ ಮಾಡಲಾಗಿತ್ತು. ಸತತ 2 ಗಂಟೆಗೂ ಹೆಚ್ಚು ಕಾಲ ಇಲ್ಲಿ ತೆರವು ಕಾರ್ಯಾಚರಣೆ ನಡೆಸಿ ಸದ್ಯಕ್ಕೆ ಬೃಹತ್ ವಾಹನಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅವರು ಬೆಳಗ್ಗೆಯಿಂದಲೂ ಸಹ ಇಲ್ಲಿ ಊಟ ತಿಂಡಿ ಯಾವುದೇ ಇಲ್ಲದೆ ಇಲ್ಲಿ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಿದೆ. ಯಾಕೆಂದರೆ ಇದು ದೊಡ್ಡ ತಪ್ಪಲು, ಇದು ಶಿರಾಡಿಘಾಟ್ ಮಧ್ಯೆ ಬರೋದ್ರಿಂದ ಅಕ್ಕಪಕ್ಕದಲ್ಲಿ ಯಾವುದೇ ಹೋಟೆಲ್ಗಳಿರ್ಬೋದು ಯಾವುದೂ ಸಹ ಇಲ್ಲ. ಹಾಗಾಗಿ ಇಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರು. ಇದೀಗ ಕ್ರೇನ್ ಇರ್ಬೋದು, JCB ಟಿಪ್ಪರ್ಗಳ ಮೂಲಕ ಇಲ್ಲಿ ಮಣ್ಣನ್ನು ತೆರವುಗೊಳಿಸಲಾಗಿದೆ. ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ, ರಾಜ್ಯ ವಿಪತ್ತು ನಿರ್ವಹಣಾ ಪಡೆ SDRF ಏನಿದೆ ಅದು ಸಹ ಸ್ಥಳದಲ್ಲೇ ಮುಖ ಮೂಡಿದೆ. ಏನಾದರೂ ಒಂದು ವೇಳೆ ಮತ್ತೆ ಮಣ್ಣು ಕುಸಿತ ಆಗಿ ಏನಾದರೂ ಅವಘಡಗಳು ಸಂಭವಿಸಿದರೆ ತುರ್ತು ರಕ್ಷಣಾ ಕಾರ್ಯ ಕೈಗೊಳ್ಳಲು ಅವರು ಸಹ ಸ್ಥಳದಲ್ಲೇ ಮುಖ ಮೂಡಿದರೆ ಸದ್ಯಕ್ಕೆ ಈಗ ಏನು ಒಂದು ವಾಹನ ಒಂದು ಬದಿಗೆ ಓಡಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದನ್ನು ತಡೆದು ಮತ್ತೊಂದು ಭಾಗದಿಂದ ಮತ್ತಷ್ಟು ವಾಹನಗಳನ್ನು ಬಿಡುವಂತಹದಕ್ಕೆ ಈಗಾಗಲೇ ಸಿದ್ಧತೆ ಮಾಡಿದೆ. ಸ್ಥಳದಲ್ಲೇ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ ಇರ್ಬೋದು, ಅದೇ ಗುತ್ತಿಗೆ ಪಡೆದಿರ್ತಕ್ಕಂತಹ ಕಂಪನಿ ಸಿಬ್ಬಂದಿಯವರು ಸಹ ಇಲ್ಲೇ ಇದ್ದು ಮಣ್ಣು ಕುಸಿತವಾದ ಕೂಡಲೇ ಅದನ್ನು ತೆರವು ಮಾಡಿ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಮಳೆ ಸ್ವಲ್ಪ ಬಿಡುವನ್ನು ನೀಡಿದೆ. ಹಾಗಾಗಿ ಮಣ್ಣು ಕುಸಿತ ತೆರವು ಕಾರ್ಯಾಚರಣೆ ಆದಷ್ಟು ಬೇಗವಾಗಿ ಆಗಿದೆ ಅಂತಲೇ ಹೇಳ್ಬೋದು. ಮತ್ತೆ ಏನಾದರೂ ಮಳೆ ಮುಂದುವರೆದರೆ ಮತ್ತೆ ಬೃಹತ್ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿ ಮತ್ತೆ ಅನಾಹುತಗಳು ಸಂಭವಿಸುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಸದ್ಯಕ್ಕೆ ಮಳೆ ಬಿಡುವು ನೀಡೋದ್ರಿಂದ ಈಗ ಮಣ್ಣು ತೆರವು ಕಾರ್ಯಾಚರಣೆ ಪೂರ್ಣಗೊಳಿಸಿ ಒಂದು ಭಾಗದಲ್ಲಿ ಒಂದು 10 ನಿಮಿಷಗಳ ಕಾಲ ವಾಹನಗಳ ಓಡಾಡಲಿಕ್ಕೆ ಬಿಡ್ತಾರೆ. ಅದಾದ ಬಳಿಕ ಅವುಗಳನ್ನು ತಡೆದು ಮತ್ತೊಂದು ಭಾಗದಿಂದ ವಾಹನಗಳನ್ನು ಓಡಾಡಲಿಕ್ಕೆ ಬಿಡ್ತದೆ. ಆದರೆ ಬೃಹತ್ ಪ್ರಮಾಣದ ವಾಹನಗಳಿಗೆ ಮಾತ್ರ ಈಗ ಓಡಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.